ಮಚ್ಚ ನಾನು ಲೈಫಲ್ಲಿ ಸ್ಟಕ್ ಆಗಿದೆ ಅಂತ ಅನ್ನಿಸ್ತಾ ಇದೆ ಮಚ್ಚ. ನನಗೆ ಏನು ಮಾಡ್ತೀನಿ ಅಂತ ಗೊತ್ತಾಗ್ತಾ ಇಲ್ಲ. ಕೆಲಸ ನಡೀತಾ ಇದೆ. ಬಟ್ ಏನೋ ನಂಗೆ ಜೀವನದಲ್ಲಿ ನಂಗೆ ಅನಿಸಿದ್ದು ಏನೂ ಆಗ್ತಿಲ್ವಲ್ಲ ಅಂತ ಅನ್ನಿಸ್ತಾ ಇದೆ. ಏನೋ ಒಂಥರ ಲೈಫಲ್ಲಿ ಸ್ಟಕ್ ಆಗಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಈ ಥರ ನಮ್ಮ ಫ್ರೆಂಡ್ ನಂಗೆ ಎಷ್ಟೋ ಜನ ಫ್ರೆಂಡ್ಸ್ ಥರ ಹೇಳೋದು ಕೇಳಿದ್ದೀನಿ. ಮಚ್ಚ ನನಗೆ ಲೈಫಲ್ಲಿ ಸ್ಟಕ್ ಆಗಿದೆ ಅನ್ನಿಸ್ತಿದೆ ಮಚ್ಚ. ಏನು ಆಗ್ತಿದೆ ಅಂತ ಗೊತ್ತಾಗ್ತಾ ಇಲ್ಲ. ಏನಾಗ್ತಿದೆ, ಯಾಕೆ ನಮಗೇನು ಕರೆಕ್ಟಾಗಿ ಆಗ್ತಿಲ್ಲ, ಏನೋ ಒಂದು ಸ್ಟಕ್ ಆಗಿರೋ ಫೀಲ್ ಬರ್ತಿದೆ ಮಚ್ಚ ಅಂತ ನನಗೆ ತುಂಬ ಜನ ಫ್ರೆಂಡ್ಸ್ ಹೇಳೋದು ಕೇಳ್ಪಟ್ಟೆ. ಇವಾಗ ನಿಮಗೂ ಲೈಫಲ್ಲಿ ಸ್ಟಕ್ ಅಂತ ಫೀಲ್ ಆಗ್ತಿದೆಯಾ? ಯಾಕೆ ಏನು ನಾನು ಅಂದ್ಕೊಂಡಂಗೆ ಆಗ್ತಿಲ್ಲ ಅಂತ ಫೀಲ್ ಆಗ್ತಿದೆಯಾ? ಇಲ್ಲ ಏನೂ ಆಗ್ತಾನೆ ಇಲ್ವಲ್ಲ ನನ್ನ ಲೈಫಲ್ಲಿ ಅಂತ ಏನಾದ್ರು ಫೀಲಿಂಗ್ಸ್ ಇದೆಯಾ? ಸೊ ನಿಮ್ಗೆ ಈ ಥರ ಇತ್ತು ಅಂತ ಹೇಳಿದ್ರೆ ನಿಮಗೆ ಇದು ಪರ್ಫೆಕ್ಟ್ ವಿಡಿಯೋ. ಈ ವಿಡಿಯೋದಲ್ಲಿ ನಿಮಗೆ ಆ ಸೈಕಲಿಂದ ಆಚೆ ಬರೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಗೋಲ್ ಸೆಟ್ಟಿಂಗ್ ಹೆಂಗೆ ಮಾಡಬೇಕು, ಆಮೇಲೆ ಗೋಲ್ ಅಚೀವಿಂಗ್ಗೆ ಏನೇನು ಎಕ್ಸಾಕ್ಟಿಗೆ ಬೇಕು, ಏನು ಮಾಡಬೇಕು, ಕಂಪ್ಲೀಟ್ ಗೈಡು ಮೆಂಟಲಿ ನೀಟಾಗಿ ಪ್ರಿಪೇರ್ ಮಾಡ್ತೀನಿ. ಸ್ಟಾರ್ಟಿಂಗಿಂದ ಎಂಡ್ವರೆಗೆ ಕ್ಲೀನಾಗಿ ನೋಡಿ, ಸರಿನಾ? ಇವಾಗ ಫಸ್ಟ್ ಆಫ್ ಆಲ್ ನಿಮಗೆ ಟಿ ಕೂತ್ಕೊಂಡಿರ್ತೀರ ಅಂತ ಅಂದ್ಕೊಳ್ಳಿ. ಸುಮ್ಮನೆ ಇರ್ತೀರಾ, ನಿಮಗೆ ಲೈಫಲ್ಲಿ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ, ಸುಮ್ಮನೆ ಟಿ ಅಂತ ಫೀಲ್ ಆಗ್ತಿದೆ, ಸ್ಟಕ್ ಆಗಿದ್ದೀನಿ ಅಂತ ಫೀಲ್ ಆಗ್ತಿದೆ ಅಲ್ವಾ? ಸೊ ಏನಕ್ಕಪ್ಪ ಈ ಥರ ಆಗುತ್ತೆ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ನೀವೇನು ಗೋಲ್ ಸೆಟ್ ಮಾಡ್ಕೊಂಡಿಲ್ಲ. ಸೊ ಏನು ಗೋಲ್ ಸೆಟ್ ಮಾಡ್ಕೊಬೇಕು ಅಂತ ನಿಮ್ಗೆ ಐಡಿಯಾ ಇಲ್ಲ. ಏನು ಮಾಡಬೇಕು, ಕನ್ಫ್ಯೂಷನ್ ಇರುತ್ತೆ. ನಾನು ಇವಾಗ ಹೋಗ್ಬಿಟ್ಟು ಏನೋ ಚಿಕ್ಕ ಬಿಸ್ನೆಸ್ ಮಾಡಬೇಕಾ, ಇಲ್ಲ ಜಾಬ್ ತೊಗೊಬೇಕಾ, ಇಲ್ಲ ಇನ್ನೇನೋ ಒಂದು ಮಾಡಬೇಕಾ, ಇಲ್ಲ ಯಾವುದೋ ಹುಡುಗಿಯಿಂದ ಬಿಡಬೇಕಾ, ಈ ಥರ ತುಂಬ ಕನ್ಫ್ಯೂಷನ್ಗಳಿರುತ್ತೆ. ಸೊ ಫಸ್ಟ್ ಆಫ್ ಆಲ್ ಇವಾಗ ನೀವು ಮಾಡಬೇಕಾದ್ರೆ ಏನಪ್ಪ ಅಂತ ಹೇಳಿದ್ರೆ, ಪರ್ಫೆಕ್ಟಾಗಿ ಹೋಗಿ ಒಂದು ಗೋಲ್ನ ಚೂಸ್ ಮಾಡಬೇಕು. ಎಕ್ಸಾಂಪಲ್ ಹೆಂಗೆ ಚೂಸ್ ಮಾಡಬೇಕಂತ ನಾನು ನೀಟಾಗಿ ಹೇಳ್ತೀನಿ, ಓಕೆನಾ? ಸೊ ಇವಾಗ ನಿಮಗೆ ಮಲ್ಟಿಪಲ್ ಆಪ್ಷನ್ ಇದೆ ಗೋಲು. ಒಂದು ಪೆನ್ನು, ಪುಸ್ತಕ ತಗೊಳ್ಳಿ, ನೀಟಾಗಿ ಬರ್ಕೊಳ್ಳಿ ನಿಮ್ಗೆ ಏನೇನು ಬೇಕಂತ. ಎಕ್ಸಾಂಪಲ್ ನಾನು ಏನೋ ಒಂದು ಸ್ಮಾಲ್ ಬಿಸ್ನೆಸ್ ಮಾಡಬೇಕಿರುತ್ತೆ, ಅದು ಬರ್ಕೊಳ್ಳಿ. ಇನ್ನೇ ಒಂದು ಜಾಬ್ ತೊಗೊಬೇಕಂತ ಅಂದ್ಕೊಂಡಿದ್ದೀನಿ, ಇನ್ನೊಂದು ಗೋಲು ಬರ್ಕೊಳ್ಳಿ. ಇಲ್ಲ ಇನ್ನೊಂದು ಗೋಲ್ ತೊಗೊಳ್ಳಿ. ಇನ್ನೊಂದು ಗೋಲ್ ಏನಪ್ಪ, ನಿಮ್ಗೇನಾಗಿರುತ್ತೆ ಅಂದ್ಕೊಳ್ಳಿ, ಯಾವುದೋ ಹುಡುಗಿ ಇದ್ದಾಳೆ, ಆ ಹುಡುಗಿಯಿಂದ ಹೋಗಬೇಕು, ಅದನ್ನು ಬರ್ಕೊಳ್ಳಿ, ಇರಲಿ, ಓಕೆನಾ? ಇಷ್ಟು ಬರ್ಕೊಂಡ್ರಿ. ಇವಾಗ ನಾವು ಲೈಫಲ್ಲಿ ಏನಪ್ಪ ಅಂದರೆ, ನೀವು ಪ್ರಾಪರಾಗಿ ಅಚೀವ್ ಮಾಡಬೇಕೇನೋ ಒಂದು ಅಂತ ಹೇಳಿದ್ರೆ ಒಂದೇ ಕಡೆ ಫೋಕಸ್ಡ್ ಆಗಿರಬೇಕು. ಬೇರೆದೆಲ್ಲ ಮರ್ತು ಬಿಡಬೇಕು. ಡಿಸಿಪ್ಲೀನು ಮತ್ತು ಪೇಷನ್ಸ್ ಇಟ್ಕೊಂಡು ಅದ್ರ ಮೇಲೆ ವರ್ಕ್ ಮಾಡ್ತಾ 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 ಹೋಗಬೇಕು. ಸೊ ನೀವು ಏನು ಬರ್ಕೊಂಡಿರ್ತೀರ ಲಿಸ್ಟು, ಅದ್ರ ಲಿಸ್ಟ್ ನೋಡಿ. ಅಷ್ಟರಲ್ಲಿ ನೆಕ್ಸ್ಟು 1-2 ತಿಂಗಳಲ್ಲಿ ನಿಮಗೆ ಏನೋ ಒಂದು ಸಿಕ್ಬಿಟ್ರೆ ನಿಮ್ಮ ಲೈಫು ತುಂಬ ಇಂಪ್ಯಾಕ್ಟ್ಫುಲ್ ಆಗಿರುತ್ತೆ, ನಿಮ್ಮ ಲೈಫು ತುಂಬ ಚೆನ್ನಾಗಿರುತ್ತೆ. ಅಂದರೆ ಯಾವುದು ಅದು ಅಂತ ಒಂದನ್ನು ಪಿಕ್ ಮಾಡಿ. ಎಕ್ಸಾಂಪಲ್ ನಿಮಗೆ ಎಷ್ಟೋ ಗೋಲ್ ಬರ್ಕೊಂಡಿರ್ತೀರ, ಅದರಲ್ಲಿ ನೆಕ್ಸ್ಟ್ ನನಗೆ ಒಂದು ಒಳ್ಳೆ ಜಾಬ್ ಸಿಕ್ಕಿದ್ರೆ ಸಾಕು, ಗೌರ್ಮೆಂಟ್ ಜಾಬ್. ಎಕ್ಸಾಂಪಲ್ ಏನೋ ಅಂತ ತಗೋತೀನಿ, ಬಿಸ್ನೆಸ್ ಆಗಿರ್ಬೋದು. ಎಕ್ಸಾಂಪಲ್ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ ಸ್ಟಾರ್ಟ್ ಮಾಡ್ತೀನಿ ಅಂತ ನನ್ನೊಂದು ಗೋಲು. ನಂಗೆ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ ಬಗ್ಗೆ ಐಡಿಯಾನೇ ಇಲ್ಲ, ಆಯಿತಾ? ಇದ್ರ ಬಗ್ಗೆ ನಾನು ಹೇಳ್ತೀನಿ. ಇದೊಂದು ಗೋಲ್ ಪಿಕ್ ಮಾಡ್ಕೊಂಬಿಟ್ಟೆ ಎಷ್ಟರಲ್ಲಿ ಎಫೆಕ್ಟಿವ್ ಆಗುತ್ತೆ ಅಂತ. ಸೊ ಇದನ್ನು ಪಿಕ್ ಮಾಡ್ಕೊಂಬಿಟ್ಟಾಗ ನೀವು ಗೋಲ್ ಯಾವುದೇ ಟರ್ಮ್ಸಲ್ಲಿ ಇರ್ಬೋದು, ಇನ್ ಟರ್ಮ್ಸ್ ಆಫ್ ಮನಿ, ಇನ್ ಟರ್ಮ್ಸ್ ಆಫ್ ಬೇರೆ ಸಕ್ಸಸ್ಸು ಏನೋ ಒಂದು ಇರ್ಬೋದು, ಮೆಟೀರಿಯಲ್ ವೆಲ್ತ್, ಇಲ್ಲ ರಿಲೇಷನ್ಶಿಪ್, ವಾಟ್ ಎವರ್. ಬಟ್ ನಿಮ್ಮ ಲೈಫ್ನ ಅದು ಬೆಟರ್ ಮಾಡಬೇಕಷ್ಟೇ. ಅದನ್ನು ಪಿಕ್ ಮಾಡ್ಕೊಳ್ಳಿ. ಇವಾಗ ಅದು ಪಿಕ್ ಮಾಡ್ಕೊಂಡು ಆಯಿತು ಅಂತ ಹೇಳಿದ್ಮೇಲೆ ಅದ್ರ ಟುವರ್ಡ್ಸ್ ಹೆಂಗೆ ವರ್ಕ್ ಮಾಡಬೇಕಂತ ಹೇಳ್ತೀನಿ. ಸೊ ಈ ಗೋಲ್ನ ಪಿಕ್ ಮಾಡ್ಕೊಂಡ್ಮೇಲೆ ಇನ್ನೊಂದು ವಿಷಯ, ಈ ಗೋಲ್ನ ಪಿಕ್ ಮಾಡಬೇಕಾದ್ರೆ ನಿಮ್ಗೆ ಏನು ಥರ ಬರಬೇಕಂತ ಹೇಳಿದ್ರೆ, ನೀವು ಕಂಪ್ಲೀಟ್ಲಿ ಲಾಜಿಕಲ್ ಡಿಸಿಷನ್ ಮಾಡಿರಬೇಕು. ಎಕ್ಸಾಂಪಲ್ ಗೋಲ್ನ ಪಿಕ್ ಮಾಡ್ಕೊಬೇಕಂದ್ರೆ, ಈಗ ಈ ಗೋಲ್ನ ಪಿಕ್ ಮಾಡಿದ್ರೆ ನಮ್ಮ ಫ್ರೆಂಡ್ಸ್ ಹಿಂಗೆ ಅಂತಾರೆ, ಅದಕ್ಕೋಸ್ಕರ ಮಾಡಬಾರ್ದು ಅಂತ ಇದು ಮಾಡಬಾರ್ದು. ಈ ಫ್ಯಾಕ್ಟರ್ಸ್ಗಳಿದೆ. ದೇರ್ ಆರ್ ಸರ್ಟೇನ್ ಫ್ಯಾಕ್ಟರ್ಸ್ ವಿಚ್ ಎಫೆಕ್ಟ್ಸ್ ಅವರ್ ಡಿಸಿಷನ್ ಮೇಕಿಂಗ್. ನಾವು ಡಿಸಿಷನ್ ತೊಗೊಬೇಕಂತ ಹೇಳಿದ್ರೆ, ಏನೋ ಒಂದು ಲೈಫಲ್ಲಿ ಇಂಪಾರ್ಟೆಂಟ್ ಡಿಸಿಷನ್ ತೊಗೋಬೇಕಂತ ಹೇಳಿದ್ರೆ ಕೆಲವು ಫ್ಯಾಕ್ಟರ್ಸ್ ಇರುತ್ತೆ, ಅದು ನಿಮ್ಮನ್ನ ಎಫೆಕ್ಟ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ನೀವು ಫ್ಯಾಕ್ಟ್ರನ್ನ ತಲೆಗೆ ಇಟ್ಕೊಬೇಕು. ಒಂದು ಫ್ಯಾಕ್ಟರ್ ಏನಪ್ಪ ಅಂತ ಹೇಳಿದ್ರೆ ಫಿಯರ್ ಆಫ್ ಜಡ್ಜ್ಮೆಂಟು, ಇದೊಂದು ಫ್ಯಾಕ್ಟರ್ ಇರುತ್ತೆ, ಏನು ಅನ್ಕೋತಾರೆ ಜನ ಅಂತ. ಸೊ ಇದನ್ನು ಫುಲ್ ಥಿಂಕ್ ಮಾಡಿ, ಇದನ್ನು ಸೈಡಿಗೆ ಥಿಂಕ್ ಮಾಡಿ ಇದನ್ನು ಆಚೆ ಇಡಬೇಕು, ಒಂದು ಫ್ಯಾಕ್ಟರ್, ಆಯಿತಾ? ಅದನ್ನು ಬಿಟ್ಟರೆ ಇನ್ನೊಂದು ಫ್ಯಾಕ್ಟರ್ ಇರುತ್ತೆ, ಕನ್ಫರ್ಮೇಟಿವ್ ಬಯಸ್ ಅಂತ. ನೀವೇನೋ ಒಂದು ಅಂದ್ಕೊಂಡ್ಬಿಟ್ಟಿರ್ತೀರ ಸ್ಟಾರ್ಟಿಂಗಲ್ಲಿ, ಅದಕ್ಕೆ ಸಣ್ಣ ಪುಟ್ಟ ಎವಿಡೆನ್ಸ್ ಇತ್ತು ಅಂತ ಹೇಳಿದ್ರೆ ಅದು ಕರೆಕ್ಟು ಅಂತ ಫಿಕ್ಸ್ ಆಗಿಬಿಟ್ಟಿರ್ತೀರ. ನೀವು ಲಾಜಿಕಲಾಗಿ ಥಿಂಕೇ ಮಾಡೋಕ್ಕೋಗಲ್ಲ. ಯಾರೋ ಒಬ್ಬ ಯಾವಾಗಲೂ ಹೇಳಿರ್ತಾನೆ, ನಿಮ್ಮ ಬ್ರೈನಲ್ಲಿ ಕೂತ್ಕೊಂಡ್ಬಿಟ್ಟಿರ್ತದೆ, ಅದ್ರ ಬಗ್ಗೆ ನೀವು ಯೋಚನೆ ಮಾಡಿರೋ ಲಾಜಿಕಲಾಗಿ. ಯಾರೋ ಒಬ್ರು ಇದು ಹೇಳಿದ್ರೆ ಇದು ಕರೆಕ್ಟ್ ಅಷ್ಟೇ, ಯಾಕಂದರೆ ಇದು ನಮ್ಮಪ್ಪ ಹೇಳಿರ್ತಾರೆ, ಇದು ಕರೆಕ್ಟು ಅಷ್ಟೇ. ಈ ಕನ್ಫರ್ಮೇಟಿವ್ ವಾಯ್ಸ್ ಅಂದರೆ ಇದೆ, ನೀವೇನು ಅಂದ್ಕೊಂಡಿರ್ತೀರ ಅದರಿಂದ ಆಚೆ ಇದೆ ಥಿಂಕೇ ಮಾಡೋಕ್ಕೋಗಲ್ಲ ನೀವು. ಸೊ ಇದನ್ನೊಂದು ಫ್ಯಾಕ್ಟ್ರಿ ಇಟ್ಕೊಂಡು ಡಿಸಿಷನ್ ತೊಗೊಬೇಕಾದ್ರೆ ಯೋಚನೆ ಮಾಡಬೇಕು. ಹಿಂಗೆ ಮಾಡೋಕ್ಕೆ ಹೋಗದೆ ಈ ಥರ ಮಾಡಿದ್ರೆ ಹೆಂಗಾಗ್ಬೋದು ಅಂತ ಯೋಚನೆ ಮಾಡಬೇಕು. ಬೇರೆ ಬೇರೆ ಆ್ಯಂಗಲಿಂದ ಥಿಂಕ್ ಮಾಡಿ, ಯಾವ್ದು ಮಾಡಿದ್ರೆ ನಿಮಗೆ ಪರ್ಫೆಕ್ಟ್ ಅಂತ ಲಾಜಿಕಲ್ ಡಿಸಿಷನ್ ತೊಗೊಳ್ಳಿ, ಆಯಿತಾ? ಈ ಫಿಯರ್ ಆಫ್ ಜಡ್ಜ್ಮೆಂಟು ಮತ್ತು ಈ ಕನ್ಫರ್ಮೇಟಿವ್ ಬಯಸ್ ಎಲ್ಲ ಅವಾಯ್ಡ್ ಮಾಡಿ ಒಂದು ಗೋಲ್ ಚೂಸ್ ಮಾಡಿ. ಈ ಗೋಲ್ ಚೂಸ್ ಮಾಡಿದ್ಮೇಲೆ ಆವಾಗ ನಿಮಗೆ ಈ ವಿಷನ್ ಇಟ್ಕೊಂಡು ನೀವು ಅದಕ್ಕೆ ನೀಟಾಗಿ ಲಾಂಗ್ ಟರ್ಮಲ್ಲಿ ಅಚೀವ್ ಮಾಡಬೇಕಂತ ಹೇಳ್ಕೊಡ್ತೀನಿ. ಗೋಲ್ಸ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ನೆಕ್ಸ್ಟ್ 5-10 ಇಯರ್ಸ್ ಗೋಲ್ ಇರ್ಬೋದು, ನೆಕ್ಸ್ಟ್ 1 ಇಯರ್ ಗೋಲ್ ಇರ್ಬೋದು. ಬಟ್ ಯೂಶ್ವಲಿ ಏನು ಥಿಂಕ್ ಮಾಡಿ ಅಂತ ಹೇಳಿದ್ರೆ ಲಾಂಗ್ ಟರ್ಮ್ ಗೋಲ್ ಥಿಂಕ್ ಮಾಡಿ. ಯಾಕಂದರೆ ನೀವು ಕಷ್ಟಪಟ್ಟು ಲಾಂಗ್ ಟರ್ಮಲ್ಲಿ ನಿಮ್ಗೆ ಏನೋ ಒಂದು ಸಿಕ್ತು ಅಂತ ಹೇಳಿದ್ರೆ ಅದರಲ್ಲಿ ಅಷ್ಟೇ ವ್ಯಾಲ್ಯೂ ಇರುತ್ತೆ ನೀವು ಪ್ರೊವೈಡ್ ಮಾಡೋದು. ಎಕ್ಸಾಂಪಲ್ಲು, ಈಗ ಒಂದು ಜಾಬ್ ಸಿಗಬೇಕಂತ ಹೇಳಿದ್ರೆ ಒಂದು 2 ಮಂತ್ಸ್ ಕಷ್ಟಪಟ್ಟು ಏನೋ ಇದು ಮಾಡ್ತೀನಿ ಜಾಬ್ ಸಿಕ್ಬಿಡುತ್ತೆ.
ಬಟ್ ಜಾಬಲ್ಲಿ ನಿಮಗೆ ಎಷ್ಟು ವರ್ತ್ ಇರ್ತದೆ, ಎಷ್ಟೋ ಒಂದು ಸ್ಯಾಲ್ರಿ ಕೊಡ್ಬೋದು, 30,000 40,000 ಇಲ್ಲ 50,000 ಲಕ್ಷ. ಸೊ ನಿಮ್ಗೊಂದಷ್ಟು ವ್ಯಾಲ್ಯೂ ಇದೆ, ತಪ್ಪೇನಿಲ್ಲ, ಅದು ಕರೆಕ್ಟು, ಓಕೆನಾ, ಏನೋ ಒಂದು ಮಾಡೋದು ಕರೆಕ್ಟೇ. ಬಟ್ ಈ ಥರ ವ್ಯಾಲ್ಯೂ ನಿಮ್ಗೆ ಸಿಗುತ್ತೆ, ನಿಮ್ಗೆ ಎಷ್ಟು ಬೇಗ ಬೇಕು ಅನಿಸುತ್ತೆ ಅದು ಅಷ್ಟು ಕಡಿಮೆ ವ್ಯಾಲ್ಯೂ ಇರುತ್ತೆ. ಎಕ್ಸಾಂಪಲ್, ನಿಮಗೆ ಸದ್ಯಕ್ಕೆ ನಿಮಗೆ ಅಷ್ಟೆಲ್ಲ ಬೇಡ ದುಡ್ಡು ಮಾಡಬೇಕು ಅರ್ಜೆಂಟಾಗಿ ಅಂತ ಇಟ್ಕೊಳ್ಳಿ. ನಾಳೆ ಒಬ್ಬರು ಡೈಲಿ ವೇಜ್ ವರ್ಕರ್ ಆಗೋ ಕೆಲಸ ಮಾಡ್ಬೋದು, ಅದು ದಿನಕ್ಕೆ 500 ರೂಪಾಯಿ 1,000 ಸಿಗುತ್ತೆ ಬೆಂಗಳೂರಲ್ಲಿ. ಸೊ ನೀವು ಎಷ್ಟು ಅರ್ಜೆಂಟಾಗಿ ಬೇಕು ಅಂತ ಚೂಸ್ ಮಾಡ್ತೀರಾ ಗೋಲ್ನ, ಅಷ್ಟು ಕಡಿಮೆ ವ್ಯಾಲ್ಯೂ ಅದರಲ್ಲಿ ಇರುತ್ತೆ. ಇನ್ ಕೇಸ್ ನೀವು 5 ಇಯರ್ಸ್ ಡೌನ್ ದ ಲೈನ್ ಯಾವುದೋ ಒಂದು ಬಿಸ್ನೆಸ್, ಸ್ಮಾಲ್ ಬಿಸ್ನೆಸ್ ಮಾಡ್ತೀರಾ, ಅಚೀವ್ ಮಾಡ್ತೀರಾ ಅಂತ 5 ವರ್ಷವರೆಗೆ ಪಣ ತೊಟ್ಟು ಕೂತ್ಕೊಂಡ್ರೆ ಅದರಲ್ಲಿ ಅಷ್ಟೇ ದುಡ್ಡು ಇರುತ್ತೆ, ಬಟ್ ಅದು ಟೈಮ್ ಹಿಡಿಯುತ್ತೆ. ಸೊ ನೀವು ಎಲ್ಲ ಫ್ಯಾಕ್ಟರ್ಸ್ನ ಚೂಸ್ ಮಾಡಿ ನಿಮ್ಗೆ ಏನು ಬೇಕಂತ ಚೂಸ್ ಮಾಡ್ಕೊಳ್ಳಿ. ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ನಾನು. ಅಂದರೆ ಎಕ್ಸಾಂಪಲ್ ಗೋಲು, ಇದು ಹೆಂಗೆ ಮಾಡೋಕ್ಕೆ ಹೋಗ್ತೀರಾ ಅಂತ ನೆಕ್ಸ್ಟು. ಸೊ ಇವಾಗ ಈ ಗೋಲ್ ಬಗ್ಗೆ ನನಗೆ ಕಂಪ್ಲೀಟ್ಲಿ ಐಡಿಯಾನೇ ಇಲ್ಲ. ಇವಾಗ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ ಅಂತ ಹೇಳಿದ್ರೆ ಏನು? ಸೊ ಈ ಏಜೆನ್ಸಿ ಅವರು ಈ ಸಣ್ಣ ಪುಟ್ಟ ಬಿಸ್ನೆಸ್ಗಳಿರ್ತಾರಲ್ಲ ಅವ್ರನ್ನೆಲ್ಲ ಸೋಷಿಯಲ್ ಮೀಡಿಯಾ ಮುಖಾಂತರ ಆ್ಯಡ್ಸ್ ಪೋಸ್ಟ್ ಮಾಡಿ ಅವ್ರನ್ನ ಪ್ರಮೋಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಅದರಿಂದ ಕಸ್ಟಮರ್ಸ್ ಬರೋ ಹೆಲ್ಪ್ ಮಾಡ್ತಾರೆ ಬೇರೆ ಬಿಸ್ನೆಸ್ಗಳಿಗೆ. ಸೊ ಇದು ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ ಇದು. ಸೊ ಇದನ್ನ ರಿಸರ್ಚ್ ಮಾಡ್ತೀನಿ ಹೆಂಗೆ ಮಾಡಬೇಕಂತ. ಎಕ್ಸಾಂಪಲ್, ಗೂಗಲಲ್ಲಿ ರಿಸರ್ಚ್ ಮಾಡ್ತೀನಿ, ಇಲ್ಲಿ ಮಾಡ್ತೀನಿ, ಎಷ್ಟಾಗುತ್ತೆ ಎಷ್ಟು. ಸೊ ಬೇಸಿಕ್ ತಿಳ್ಕೊತೀನಿ ಲೈಟಾಗಿ. ನೆಕ್ಸ್ಟ್ ಇವಾಗ ನನಗೆ ಸ್ಟಾರ್ಟ್ ಮಾಡಬೇಕಂದ್ರೆ ಬ್ಲೈಂಡಾಗಿ ಸ್ಟಾರ್ಟ್ ಮಾಡ್ಬಿಡೋಕ್ಕೂ ಆಗಲ್ಲ. ಯಾರು ಹೆಂಗೆ ಮಾಡ್ತಿದ್ದಾರೆ ಅಲ್ಲೋ ಎಕ್ಸಾಂಪಲ್ ನಾನು ಒಂದು ವರ್ಷ ಮೇ ಬಿ ಕೆಲಸ ಮಾಡಿಬಿಟ್ಟು ಹೆಂಗಾಗುತ್ತೆ ಅಂತ ಅರ್ಥ ಮಾಡ್ಕೊಬೇಕು. ಸೊ ಎಕ್ಸಾಂಪಲ್ ಹುಡ್ಕೊಂಡು ಹೋಗ್ತೀನಿ, ಬೆಂಗಳೂರಲ್ಲಿ ಎಲ್ಲ ಕಂಪ್ನಿಗಳಿದೆ ಡಿಜಿಟಲ್ ಮಾರ್ಕೆಟಿಂಗ್ದು ಏಜೆನ್ಸಿ, ಅಲ್ಲೋಗಿ ಹುಡ್ಕೊಂಡು ಹೋಗ್ತೀನಿ. ಯಾವ್ದಾದ್ರು ಸ್ಮಾಲ್ ಟು ಮೀಡಿಯಮ್ ಸೈಜ್ ಕಂಪ್ನಿ ಇರುತ್ತೆ, ಅಲ್ಲಿ ಜಾಯ್ನ್ ಆಗ್ತೀನಿ ಅದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೋಸ್ಕರ. ಹೆಂಗೆ ಕಂಪ್ನಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ, ಕ್ಲೈಂಟ್ಸ್ ಹೆಂಗೆ ಸಿಗ್ತಾರೆ ಇವ್ರಿಗೆ ಫಸ್ಟ್ ಆಫ್ ಆಲು, ನೆಕ್ಸ್ಟ್ ಕ್ಲೈಂಟ್ಸ್ಗೆ ಏನೆಲ್ಲ ಕತೆ ಹೇಳ್ಬಿಟ್ಟು ನೀಟಾಗಿ ಸೆಲ್ ಮಾಡ್ಬೇಕು. ನಾವು ಮಾಡ್ತೇವೆ ಪ್ರಾಡಕ್ಟ್ಸ್ನ, ಸುಳ್ಳಲ್ಲ, ಸೆಲ್ ಮಾಡಬೇಕು. ಪ್ರತಿಯೊಂದು ಅವ್ರು ಏನು ಮಾಡ್ತಾರೆ, ಅಲ್ಲಿ ಕೂತ್ಕೊಂಡು ಕಷ್ಟಪಟ್ಟು 1 ವರ್ಷ ಏನೇನು ಮಾಡ್ತಿರ್ತಾರೆ, ನಾನು ಎಂಪ್ಲಾಯ್ ಆಗೇ ಸೇರಿಕೊಂಡು ಕಡಿಮೆ ಸ್ಯಾಲ್ರಿ ಆದರೂ ಪರವಾಗಿಲ್ಲ ಕಲಿತೀನಿ. ನೆಕ್ಸ್ಟ್ ಅದೆಲ್ಲ ಕಲಿತ ಮೇಲೆ ನಂತರ ಲೈಕ್ ಮೈಂಡೆಡ್ ಇರೋರನ್ನ ಸಿಕ್ಕಿದ್ರೆ ಸಿಗ್ಬೋದು, ಸಿಗಲಿಲ್ಲ ಅಂದರೆ ಇಲ್ಲ, ಒಬ್ಬರೇ ನಡ್ಸ್ಕೊಂಡು ಹೋಗ್ಬೋದು. ಅಷ್ಟೇ ತಲೆ ಕೆಡ್ಸ್ಕೊಬೇಡಿ, ಹೋಗ್ತಾ ಎಲ್ಲ ಬರ್ತಾರೆ. ಸೊ ನೆಕ್ಸ್ಟ್ 1 ವರ್ಷ ಆದಮೇಲೆ ಇಲ್ಲಿ ಅಷ್ಟಿಷ್ಟು ಮಾಡಿರೋ ದುಡ್ಡು ಲೈಟಾಗಿ ಮಾಡಿರೋದು ತೊಗೊಂಡು, ಆ್ಯಕ್ಚುಲಿ ಇದಕ್ಕೆ ಅಷ್ಟು ದುಡ್ಡು ಬೇಕಾಗಲ್ಲ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ ಅಂತ ಹೇಳಿದ್ರೆ. ಸೊ ನೀವು ಮನೇಲಿ ಕೂತ್ಕೊಂಡು ಕೂಡ ನಡೆಸ್ಬೋದು. ಈ ಥರ ಒಂದು ಪಿಕ್ ಮಾಡಿಕೊಂಡು 1 ವರ್ಷದಿಂದ ಏನು ನಾಲೆಜ್ ಗೇನ್ ಮಾಡಿರ್ತೀನಿ, ಹೆಂಗೆ ವರ್ಕ್ ಮಾಡುತ್ತೆ. ಎಕ್ಸಾಂಪಲ್ಲು, ಅವರು ಕ್ಲೈಂಟ್ ಹೆಂಗೆ ಅಕ್ವೈರ್ ಮಾಡ್ತಾರೆ, ಹೆಂಗೆ ಆ್ಯಕ್ಚುಲಾಗಿ ಹೆಂಗೆ ಸೆಲ್ ಮಾಡ್ತಾರೆ, ಆ್ಯಕ್ಚುಲಾಗಿ ಹೆಂಗೆ ಆ್ಯಡ್ಸ್ ರನ್ ಮಾಡಿ ಪ್ರಾಫಿಟ್ ತೊಗೊಳ್ತಾರೆ, ಹೆಂಗೆ ಆ್ಯಡ್ಸ್ ರನ್ ಮಾಡಬೇಕು, ಪ್ರತಿಯೊಂದು ಎಲ್ಲ ಕಲ್ತ್ಕೋತೀನಿ 1 ವರ್ಷ ನೀಟಾಗಿ. ಆ್ಯಕ್ಚುಲಾಗಿ ಕಡಿಮೆ ಸ್ಯಾಲ್ರಿಗಾದರೂ ಕೆಲಸ ಮಾಡ್ತೀನಿ, ಯಾಕೆ ಹೇಳಿ, ಸ್ಕಿಲ್ಸ್ ಮುಖ್ಯ ಅವಾಗ. ಅದೇ ಲಾಂಗ್ ಟರ್ಮ್ ಗೋಲ್ ಅಂತ ಹೇಳಿದ್ರೆ ನೀವು ಎಷ್ಟು ವರ್ಕ್ ಮಾಡ್ತೀರಿ, ಎಷ್ಟು ಕಲಿತೀರಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಕಲ್ತ್ಕೊಂಡ್ಬಿಟ್ಟು ನೆಕ್ಸ್ಟ್ ಇಯರ್ ಬಂದು ನಾನು ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿನ ಸ್ಟಾರ್ಟ್ ಮಾಡ್ತೀನಿ ಮನೇಲಿ ಕೂತ್ಕೊಂಡು ಹೋಗ್ತೀನಿ. ಹೆಂಗೆ ಸ್ಟಾರ್ಟ್ ಮಾಡ್ತೀನಿ, ಏನೇನು ಕಲ್ತಿರ್ತೀನಿ, ನನಗೂ ಅದ್ರ ಬಗ್ಗೆ ಐಡಿಯಾನೇ ಇಲ್ಲ, ಹೇಳ್ತಿರೋದು ನಾನು ಅದು ಚೇಂಜ್ ಮಾಡೋಕೆ ಹೋದ್ರೆ ಹೆಂಗೆ ಮಾಡ್ತೀನಿ ಅಂತ, ಓಕೆನಾ. ಸೊ ಇವಾಗ ಕೂತ್ಕೊಂಡು ನೆಕ್ಸ್ಟ್ ನಾನು ಅದ್ರ ಬಗ್ಗೆ 1 ವರ್ಷ ಆಯಿತು ಅಂತ ಹೇಳ್ಕೊಂಡು ಅವಾಗ ಸ್ಟಾರ್ಟ್ ಮಾಡ್ತೀನಿ ಚೇಂಜ್ ಮಾಡೋದಕ್ಕೆ, ಹೆಂಗೆ ಮಾಡಬೇಕು, ಏನು ಏನು ಕಲ್ತಿರ್ತೀನಲ್ಲ ಇಂಪ್ಲಿಮೆಂಟ್ ಮಾಡಿಕೊಂಡು ಒನ್ ಬೈ ಒನ್ ಕಂಪ್ಲೀಟಾಗಿ ಸ್ಟಾರ್ಟಿಂಗ್ ಆ್ಯಡ್ಸಿಂದ ಸ್ಟಾರ್ಟ್ ಮಾಡ್ತೀನಿ. ನೆಕ್ಸ್ಟ್ ಸಣ್ಣ ಪುಟ್ಟ ಕ್ಲೈಂಟ್ಸ್ ಅಕ್ವೈರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸ್ಟಾರ್ಟಿಂಗ್ ಕಡಿಮೆ ದುಡ್ಡಿಗೆಲ್ಲ ಫ್ರೀಯಾಗೂ ಮಾಡಿಕೊಡ್ತೀನಿ, ನಿಮ್ಗೆ ಪ್ರಾಫಿಟ್ ಆದರೆ ಕೊಡಿಸಿ ಅಂತ. ಸೊ ಆ ಥರ ಸ್ಟಾರ್ಟ್ ಮಾಡಿ ನಾನು ಲಾಂಗ್ ಟರ್ಮ್ವರೆಗೂ ಸೆಲ್ಫ್ ಗ್ರೋತ್ನ ಅಸೆಸ್ ಮಾಡ್ಕೊಂಡು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಸೊ ಏನೇ ಆಗಲಿ ಮಾಡ್ತೀನಿ ಅಂತ ಪಣ ತೊಟ್ಟು ಮಾಡ್ಕೊಂಡ್ರೆ ಅದು ಆಗುತ್ತೆ. ಮೇ ಬಿ 5 ವರ್ಷ ಅಂದ್ಕೊಂಡಿರೋದು 10 ವರ್ಷ ಆಗ್ಬೋದು, ಮ್ಯಾಟ್ರ್ ಆಗಲ್ಲ. ಬಟ್ ನೀವೇನೋ ಮಾಡ್ತೀನಿ ಅಂತ ಕೂತ್ಕೊಂಡ್ಬಿಟ್ರೆ ಅದು ಆಗುತ್ತೆ. ಟೈಮ್ ಫ್ರೇಮ್ ಡಿಫ್ರೆನ್ಸ್ ಆಗ್ಬೋದು ಅಷ್ಟೇ, ಬಟ್ ನೀವು ಅದನ್ನು ಮಾಡ್ತೀನಿ ಅಂತ ಕೂತ್ಕೊಬೇಕಷ್ಟೇ, ಆಯಿತಾ. ಅದು ಮೇಯ್ನು. ಲಾಂಗ್ ಟರ್ಮ್ ಗೋಲ್ ಇರುತ್ತಲ್ಲ, ಅದು ಹೆಂಗೆ ಅಚೀವ್ ಮಾಡ್ಬೇಕಂತ ಹೇಳಿದ್ರೆ, ನಿಮಗೆ ಒಂದು ಲಾಂಗ್ ಟರ್ಮ್ ಗೋಲ್ ಇರುತ್ತೆ, ಒಂದು 10 ವರ್ಷ ಆದಮೇಲೆ ಏನೋ ಒಂದು ಆಗಬೇಕು ಅಂತ ದೊಡ್ಡದಾಗಿ, ತುಂಬ ದೊಡ್ಡದೇ ಯೋಚನೆ ಮಾಡಿರ್ತೀರ ಅಂತ ಇಟ್ಕೊಳ್ಳಿ. ಅದನ್ನು ನೀವು ಡೈಸೆಕ್ಟ್ ಮಾಡ್ಕೊಬೇಕು. ಡೈಸೆಕ್ಟ್ ಅಂದರೆ ಭಾಗ ಮಾಡ್ಕೊಳ್ಳೋದು. ನೆಕ್ಸ್ಟ್ 5 ವರ್ಷಕ್ಕೆ ನಾನು ಇಲ್ಲಿದ್ದರೆ 10 ವರ್ಷಕ್ಕೆ ಇದು ಆಗುತ್ತೆ ಅಂತ ಮಾಡ್ಕೊಂಡ್ರೆ ಅಲ್ವಾ. ನೆಕ್ಸ್ಟು ಅದನ್ನು 5 ವರ್ಷಕ್ಕೆ ಅಲ್ಲಿರ್ಬೇಕಂತ ಹೇಳಿದ್ರೆ ನೆಕ್ಸ್ಟ್ 1 ವರ್ಷಕ್ಕೆ ನಾನು ಎಲ್ಲಿರ್ಬೇಕು ಪ್ರಿಪ್ರೇಷನಲ್ಲಿ, ಇಲ್ಲ ಏನೋ ಒಂದು ಮಾಡಿರ್ಬೇಕಂತ ಡೈಸೆಕ್ಟ್ ಮಾಡ್ಕೊಬೇಕು. ನೆಕ್ಸ್ಟು 1 ವರ್ಷಕ್ಕೆ ನಾನು ಅಲ್ಲಿರ್ಬೇಕಂತ ಹೇಳಿದ್ರೆ ನೆಕ್ಸ್ಟ್ 1 ತಿಂಗಳಲ್ಲಿ ನಾನು ಏನು ಮಾಡ್ಕೊಂಡು ಹೋಗಿರ್ಬೇಕು, ಈ 1 ತಿಂಗಳು ಎಂಡಿಂಗ್ವರೆಗೆ ನಾನು ಏನು ಮಾಡಿರಬೇಕು ಅಂತ ಯೋಚನೆ ಮಾಡಬೇಕು. ಈ 1 ತಿಂಗಳು ಎಂಡಿಂಗಲ್ಲಿ ನಂಗೆ ಇರಬೇಕಂತ ಹೇಳಿದ್ರೆ ಈ ವಾರದಲ್ಲಿ ನಾನು ಎಷ್ಟು ಸೆಟ್ ಮಾಡ್ಕೊಬೇಕು ಕೆಲಸ ಮಾಡೋದಕ್ಕೆ ಅಂತ ಪ್ಲ್ಯಾನ್ ಮಾಡ್ಕೊಬೇಕು. ಆವಾಗ ಬಂದ್ಬಿಟ್ಟು ಇವತ್ತು ಈಗಲಿಂದ ಏನು ಸ್ಟಾರ್ಟ್ ಮಾಡ್ತೀವಿ ಅಂತ ಗೊತ್ತಾಗುತ್ತೆ. ಈಗ ಏನು ಮಾಡ್ತೀವಿ ಅದು ಇಂಪಾರ್ಟೆಂಟು. ಸೊ ಅದಕ್ಕೋಸ್ಕರ ಗೋಲ್ನ ನೀಟಾಗಿ ಬ್ರೇಕ್ ಡೌನ್ ಮಾಡ್ಕೊಂಡು ನೀವು ಸ್ಟಾರ್ಟ್ ಮಾಡಬೇಕು. ಸೊ ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ನನ್ನ ಫ್ರೆಂಡು ಫಾರಿನ್ ಕಂಪ್ನಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದಾನೆ, ಅದಕ್ಕೋಸ್ಕರ ಅವನು ಓದಬೇಕು, ಸರಿ ಅಲ್ವಾ. ಸೊ ಅದಕ್ಕೆ ಓದೋಕ್ಕೋಸ್ಕರ ಅವನು ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಒಂದು ನಮಗೆ ಕಂಪ್ಯೂಟರ್ ಸೈನ್ಸಲ್ಲಿ ಸಬ್ಜೆಕ್ಟ್ಗಳಿದೆ, DBMS, OS, ನೆಟ್ವರ್ಕಿಂಗು, ಒಂದು 4 ಸಬ್ಜೆಕ್ಟ್ ಇದೆ, ಒಂದಷ್ಟು ಕೋಡಿಂಗ್ ಇದೆ. ಸೊ ಅವ್ನು 1 ವರ್ಷದಲ್ಲಿ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದರೆ ಅವ್ನು ನೀಟಾಗಿ ಪ್ಲ್ಯಾನ್ ಮಾಡ್ಕೋತಾನೆ, ನೀಟಾಗಿ ಹೆಂಗೆ ಗೋಲ್ ಸೆಟ್ ಡೈಸೆಕ್ಟ್ ಮಾಡ್ಕೋತಾನೆ ಅಂತ ಹೇಳ್ತೀನಿ.
ಮೇ ಬಿ 6 ತಿಂಗಳಲ್ಲಿ ಅವನು ಪಕ್ಕಾ ಪ್ರಿಪೇರ್ ಆಗಿರಬೇಕು. ಅದು 6 ತಿಂಗಳು ಪ್ರಿಪೇರ್ ಆಗಿರ್ಬೇಕಂತ ಹೇಳಿದ್ರೆ 6 ತಿಂಗಳಾದಮೇಲೆ ಅವ್ನು ಇಂಟರ್ವ್ಯೂ ಕೊಟ್ಕೊಂಡು ಹೋಗ್ತಾನೆ. ಸೊ ಹಂಗೆ ಬ್ರೇಕ್ ಮಾಡಿದೆ. 6 ತಿಂಗಳಾಗಿರ್ಬೇಕಂತ ಹೇಳಿದ್ರೆ 3 ತಿಂಗಳವರೆಗೆ ಅವನು ಕಂಪ್ಲೀಟ್ ಪ್ರಿಪ್ರೇಷನ್ ಮುಗಿಸ್ತಾನೆ. ಇನ್ನು 3 ತಿಂಗಳು ಇಂಟರ್ವ್ಯೂ ಕೊಡ್ತಾನೆ ಪ್ರಾಕ್ಟೀಸ್ಗೆ ಅಂತ. ಸೊ ಹಂಗಂತ ಇಟ್ಕೊಂಡ್ರೆ 3 ತಿಂಗಳಲ್ಲಿ ಅವನು 6 ಸಬ್ಜೆಕ್ಟ್ ಕಂಪ್ಲೀಟ್ ಮಾಡೋದು ಹೆಂಗೆ? ಎಕ್ಸಾಂಪಲ್ 2 ವಾರಕ್ಕೆ ಒಂದೊಂದು ಸಬ್ಜೆಕ್ಟ್ ಅಂತ ಬ್ರೇಕ್ ಮಾಡ್ಕೊತಾನೆ. ಹೆಂಗಾಗುತ್ತೆ ಹೆಂಗೆ, ಇಟ್ ಡಿಪೆಂಡ್ಸ್ ಆನ್ ಯುವರ್ ಕೇಸ್. ಬ್ರೇಕ್ ಮಾಡಿಕೊಂಡು 2 ವಾರಕ್ಕೆ ಒಂದು ಸಬ್ಜೆಕ್ಟ್ ಅಂತ ಹೇಳಿದ್ರೆ ದಿನಕ್ಕೆ ಎಷ್ಟು ಚಾಪ್ಟರ್ ಕವರ್ ಮಾಡಬೇಕು ಅಂತ ಫಿಕ್ಸ್ ಮಾಡ್ಕೊತಾನೆ. ಫಿಕ್ಸ್ ಮಾಡಿಕೊಂಡು ಅದನ್ನು ಮಾಡೋದಕ್ಕೆ ಟ್ರೈ ಮಾಡಬೇಕಷ್ಟೇ. ಇವತ್ತಿಗೆ ಏನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅದು ಫಿಕ್ಸ್ ಮಾಡಿಕೊಂಡು ಇವತ್ತು ಒಂದು ಟೈಮ್ ಸೆಟ್ ಮಾಡ್ಕೊತೀನಿ, ನೈಟ್ ಮಾಡೇ ಮಾಡ್ತೀನಿ ಅಂತ ಮಾಡೋಕ್ಕೆ ಹೋಗ್ತೀನಿ ಅಷ್ಟೇ. ಸೊ ಅದು ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಅದ್ರ ಅಕಾರ್ಡಿಂಗ್ ನಾವು ಗೋಲ್ ಅಡ್ಜಸ್ಟ್ ಮಾಡ್ಕೊಬೇಕು. ಹೆಂಗಾಗುತ್ತೆ, ಇವತ್ತು ಆಗ್ತಿಲ್ಲ ಅಂತ ಹೇಳಿದ್ರೆ ನಾಳೆನೂ ಆಗೋಲ್ಲ. ಸೊ ಹಂಗೆ ಮಾಡ್ಕೊಂಡು ನಾವು ಅದ್ರ ಕಡೆ ನೀಟಾಗಿ ಹೆಂಗಾಗುತ್ತೆ ಹಂಗೆ ಮಾಡ್ಕೊಂಡು ಹೋಗ್ಬೇಕು. ಸೆಟ್ ಮಾಡಿಕೊಂಡು ದಿನ ಏನು ವರ್ಕ್ ಮಾಡ್ತಿರ್ತೀವಿ ಅದು ಇಂಪ್ರೂವ್ ಮಾಡಿಕೊಂಡು ಎಫಿಷಿಯನ್ಸಿ ಜಾಸ್ತಿ ಆಗಿ ಸ್ಟಾರ್ಟ್ ಮಾಡಿದಾಗ, ಸೊ ಇದನ್ನು ನಾವು ಹಿಂಗೆ ಮಾಡಿಕೊಂಡು ವರ್ಡ್ಸ್ ನಿಮ್ಗೆ ಏನು ಎಂಡ್ ಗೋಲ್ ಇರುತ್ತೆ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಎಕ್ಸಾಂಪಲ್ಲು ಇದು ಲೈಕ್ ಗೋಲ್ ಸೆಟ್ಟಿಂಗ್, ಅದನ್ನು ಬ್ರೇಕ್ ಮಾಡಿಕೊಂಡು ಅದ್ರ ಟುವರ್ಡ್ಸ್ ಹೆಂಗೆ ವರ್ಕ್ ಮಾಡಬೇಕು ಅನ್ನೋ ಐಡಿಯಾ. ಸೊ ಇಷ್ಟೆಲ್ಲ ಆದಮೇಲೆ ಕೆಲವರು ಅಂದ್ಕೊಂಡಿರ್ತಾರೆ, ಏನಪ್ಪ ನನ್ನ ಲೈಫಲ್ಲಿ ಸ್ಟಕ್ ಆಗಿದ್ದೀನಿ, ಏನು ನಡೀತಾ ಇಲ್ಲ ಅಂತ ಅಂದ್ಕೊಂಡಿರ್ತಾರೆ. ಅಂದ್ಕೊಂಡು ಏನು ಅನ್ಕೋತಿರ್ತಾರೆ ಅಂತ ಹೇಳಿದ್ರೆ, ನಾಳೆ ಏನೋ ಒಂದು ಕರೆಕ್ಟ್ ಆಗುತ್ತೆ ಬಿಡು, ಇನ್ನೊಂದು ತಿಂಗಳು 1 ವರ್ಷ ಆದಮೇಲೆ ಆಟೋಮೆಟಿಕಾಗಿ ಸರಿಯಾಗುತ್ತೆ ಬಿಡು ಅಂತ ಅಂದ್ಕೊಂಡಿರ್ತಾರೆ. ಇಲ್ಲ ಅವ್ರದ್ದು ಏನೋ ಒಂದು ಕನಸಿರುತ್ತೆ ಏನೋ ಮಾಡಬೇಕಂತ, ಅವ್ರು ಅಂದ್ಕೊಂಡಿರ್ತಾರೆ ಹೆಂಗೋ ಆಗಿ ಅಚೀವ್ ಮಾಡಿಬಿಡ್ತೀನಿ ಬಿಡು ಅಲ್ವಾ, ಲಕ್ಕಿಂದ ಆಗಿಬಿಡುತ್ತೆ ಬಿಡು ಅಂತ ಅಂದ್ಕೊಂಡಿರ್ತಾರೆ. ಸೊ ನಿಜ ಹೇಳ್ತೀನಲ್ಲ, ನೀವು ಮೊನ್ನೆ ಮಾಡಿರೋದು ಏನು ಇವತ್ತು ಮಾಡ್ತೀರಾ, ನಾಳೆನೂ ಮಾಡ್ಕೊಂಡು ಹೋಗ್ತೀರಾ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಇವತ್ತು ಹೆಂಗೆ ಫೀಲ್ ಆಗ್ತಿರುತ್ತೆ ಸ್ಟಕ್ ಅಂತ, ಏನು ಯು ಫೀಲ್ ಶಿಟ್ ಅಬೌಟ್ ಯುವರ್ ಸೆಲ್ಫ್, ನಾಳೆನೂ ಹಂಗೆ ಫೀಲ್ ಆಗುತ್ತೆ. ಆಬ್ವಿಯಸ್ಲಿ ನೆಕ್ಸ್ಟ್ 1 ವರ್ಷದಲ್ಲೂ ಹಂಗೆ ಫೀಲ್ ಆಗುತ್ತೆ. ಏನೂ ಚೇಂಜ್ ಆಗೋಲ್ಲ. ನೀವೇನೋ ಒಂದು ಮಾಡಿದ್ರೆ ತಾನೇ ಅಚೀವ್ ಆಗೋದು. ನೀವೇನೂ ಮಾಡಿದೆ ಆಟೋಮೆಟಿಕಲಿ ರಿಸಲ್ಟ್ ಬಂದು ಸಡನ್ನಾಗಿ ಬಂದು ನನ್ನ ತೊಡೆ ಮೇಲೆ ಬೀಳುತ್ತೆ ಅಂತ ಯೋಚನೆ ಮಾಡಿದ್ರೆ ಹೆಂಗೆ ಬರುತ್ತೆ? ಏನೂ ಬರೋಲ್ಲ. ಸೊ ಅದಕ್ಕೋಸ್ಕರ ನೀವು ಅಟ್ಲೀಸ್ಟ್ ಎಲ್ಲನೂ ಬಿಟ್ಬಿಡ್ರಿ. ಕೊನೆ ಪಕ್ಷ ನಿಮಗೆ ಲೈಫಲ್ಲಿ ಯಾರೂ ವ್ಯಾಲ್ಯೂ ಮಾಡಲ್ಲ ಗುರು. ಅಟ್ಲೀಸ್ಟ್ ಬೇಸಿಕ್ ನೀವು ಒಂದಷ್ಟು ದುಡ್ಡು ಮಾಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ಮನೆಯವರು ವ್ಯಾಲ್ಯೂ ಮಾಡಲ್ಲ. ನೀವು ಅವ್ರು ಹಂಗೆ ಅಂತಾರೆ ಇವ್ರು ಹಂಗೆ ಅನ್ಕೋತಾರೆ ಅಂತ ಹೇಳ್ಬಿಟ್ಟು ನೀವೇನು ಸ್ಟಾರ್ಟ್ ಮಾಡಿಲ್ಲ ಅಂದರೆ ಕೊನೆಗೆ ಇದಾಗುತ್ತೆ. ಅದಕ್ಕೆ ಅಟ್ಲೀಸ್ಟ್ ನೀವು ಇವಾಗ 20s ಇರ್ತೀರ ಅಂತ ಹೇಳಿದ್ರೆ, ನಿಮ್ಮ ಏಜ್ ಹೆಚ್ಚು ಕಡಿಮೆ 20 ವರ್ಷ ಹೆಚ್ಚು ಕಡಿಮೆ ಇತ್ತು ಅಂತ ಹೇಳಿದ್ರೆ ಇವಾಗಲೇ ಸ್ಟಾರ್ಟ್ ಮಾಡ್ಕೊಂಬಿಡಿ. ನಿಮಗೆ ಜಾಬ್ ಇದ್ದರೆ ಜಾಬು, ಇಲ್ಲ ಏನೋ ಒಂದು ಮಾಡ್ಬೇಕಂತ ಅಂದ್ಕೊಂಡಿರ್ತೀರ ಅದ್ರ ಬಗ್ಗೆ ಕಂಪ್ಲೀಟ್ ರಿಸರ್ಚ್ ಮಾಡಿಕೊಂಡು ಹೆಂಗೆ ಹೋಗ್ಬೇಕು, ಅದ್ರ ಮೇಲೆ ಹೆಂಗೆ ಅಟ್ಯಾಕ್ ಮಾಡ್ಬೇಕು. ನೀವು ಹೆಂಗೆ ಅಟ್ಯಾಕ್ ಮಾಡ್ತೀರಾ ಅಂತ ಹೇಳಿದ್ರೆ ಏನೇ ಮಾಡಿದ್ರು ನೀವು ಅದರಲ್ಲಿ ಫೇಲೇ ಆಗೋಲ್ಲ. ಯಾಕೆ ಹೇಳಿ? ಫೇಲ್ ಅಂತ ಅಂದ್ಕೊಳ್ಳೋದು ನಾವು ಜಸ್ಟ್ ಒಂದು ಇಲ್ಯೂಷನ್ ಅಷ್ಟೇ. ನೀವು ಒಂದು ಸತಿ ಏನೋ ಕೆಲಸ ಮಾಡೋಕೆ ಹೋಗ್ತೀರ ಅಂದರೆ ಫೇಲ್ ಆಗೇ ಆಗುತ್ತೆ. ನೀವು ಅದನ್ನು ಮತ್ತೆ ಮಾಡಿದ್ರೆ ಫೇಲ್ ಆಗುತ್ತೆ. ನೀವು ಎಲ್ಲಿವರೆಗೆ ಮಾಡ್ಕೊಂಡಾಗ ಅದು ಫೇಲ್ ಆಗ್ಬೋದು. ಅದು ಯಾವಾಗಾದರೂ ಒಂದು ಸತಿ ಪಾಸ್ ಆಗಲೇಬೇಕು ತಾನೆ. ಸೊ ಅದನ್ನು ನೀವು ಇಟ್ಕೊಂಡು ಇನ್ ಕೇಸ್ ನೀವು ಎಷ್ಟು ಸತಿ ಫೇಲ್ ಆಯಿತು ಅಂತ ಹೇಳಿದ್ರೆ ನಿಮಗೆ ತುಂಬ ಲರ್ನಿಂಗ್ ಇರುತ್ತೆ ಏನೋ ಒಂದು ಮಾಡೋಕ್ಕೆ ಹೋದಾಗ. ಸೊ ನೀವು ಅದನ್ನ ತಲೆಯಲ್ಲಿ ಇಟ್ಕೊಂಡು ನೀವು ಇವಾಗ ನಿಮಗೆ ಮುಂದೆ ಲೈಫಲ್ಲಿ ನಿಮಗೆ ವ್ಯಾಲ್ಯೂ ಮಾಡಬೇಕಂತ ಹೇಳಿದ್ರೆ, ಜನ ನಿಮ್ಮನ್ನು ಪ್ರೀತಿ ಮಾಡಬೇಕಂತ ಹೇಳಿದ್ರೆ ಇವಾಗಿಂದನೇ ಗೋಲ್ ಸೆಟ್ ಮಾಡ್ಕೊಳ್ಳಿ. ಲಾಜಿಕಲ್ ಡಿಸಿಷನ್ ತೊಗೊಳ್ಳಿ ಲೈಫಲ್ಲಿ ಫುಲ್ಲು. ಯಾವಾಗಲೂ ಅಷ್ಟೇ. ಎಕ್ಸಾಂಪಲ್ ನೀವು ಮನೆ ತೊಗೊತಾ ಇರ್ತೀರಾ, ಯಾರು ನಿಮ್ಮ ರಿಲೇಟಿವ್ಸ್ ತೊಗೊಂಡಿದ್ದಾರಲ್ಲ ಅವ್ರನ್ನ ಮೆಚ್ಚಿಸ್ಬೇಕು ಅಂತ ಹೇಳೋದಲ್ಲ. ಸೊ ಅದೇ ಹೇಳ್ತಾರೆ, ಡಿಸಿಷನ್ ಮೇಕಿಂಗಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿದ್ದು, ಜಡ್ಜ್ಮೆಂಟಿಂದ ಮನೆ ತಗೊಳ್ಳೋದಲ್ಲ, ಯಾರೋ ಏನೋ ಹೇಳ್ತಾರೆ ಅಂತ ಮನೆ ತಗೊಳ್ಳೋದಲ್ಲ, ನಿಮ್ಮ ಅಕ್ಕಪಕ್ಕದ ಮನೆಯವ್ರನ್ನ ಮೆಚ್ಚಿಸ್ಬೇಕು ಅಂತ ಮನೆ ತಗೊಳ್ಳೋದಲ್ಲ, ಇಲ್ಲ ನಿಮ್ಮ ರಿಲೇಟಿವ್ಸ್ನ ಇದು ಮಾಡಬೇಕಂತ ಮನೆ ತಗೊಳ್ಳೋದಲ್ಲ. ಇವೇನೇ ಡಿಸಿಷನ್ ತೊಗೊಂಡ್ರಿವೆ ನಿಮ್ಗೆ ತಲೆಯಲ್ಲಿರಬೇಕು. ಅದು ನಾನು ತೊಗೊತಿರೋದು ಕಂಪ್ಲೀಟ್ಲಿ ನನಗೋಸ್ಕರನೇ, ಯಾರನ್ನ ಇಂಪ್ರೆಸ್ ಮಾಡ್ಕೊಂಡು ತೊಗೊಳ್ತಿಲ್ಲ. ಇಲ್ಲ ಬೈಕ್ ತೊಗೊಳ್ತಾ ಇದ್ದೀನಿ, ಯಾವುದೋ ಹುಡುಗಿ ಇಂಪ್ರೆಸ್ ಮಾಡ್ಕೊಂಡು ತೊಗೊತಾ ಇಲ್ಲ, ನನಗೋಸ್ಕರನೇ ತಗೋತಿರೋದು ಅಂತ. ಅದೇ ಹೇಳ್ತಿರೋದು. ಅದರಲ್ಲೂ ಒಂದು ಬರುತ್ತೆ ಕನ್ಫರ್ಮೇಟಿವ್ ವೈಸಿಂಗ್ ಅಂತ. ನೀವು ಮಾಡ್ತಿರೋದು ತಪ್ಪಾಗಿದ್ರು ನಿಮ್ಮ ಬ್ರೈನ್ ಹಂಗೆ ಆಟೋಮೆಟಿಕಲಿ ಹೇಳ್ತಾ ಇರುತ್ತೆ, ಏನಪ್ಪ ನೀನು ಮಾಡಿ ಕರೆಕ್ಟು, ಹಂಗೆ ಹೋಗು ಅಂತ. ಸೊ ಅದನ್ನೇ ಯೋಚನೆ ಮಾಡಬೇಕು. ನೀವು ಥಿಂಕ್ ಮಾಡಿಕೊಂಡು ಏನು ಡಿಸಿಷನ್ ಮಾಡ್ತೀರಾ ಪ್ರಾಪರಾಗಿ ಮಾಡಿ. ಸುಮ್ಮನೆ ಇಲ್ಲಾಜಿಕಲಿ ಏನೋ ಒಂದು ಮಾಡಿಬಿಟ್ಟ ಮೇಲೆ ಕೊನೆಗೆ ನೀವೇ ಅಂದ್ಕೊಂಬಾರ್ದು. ಇವಾಗಲ್ಲ, ನೀವು ರಾಂಗ್ ಡಿಸಿಷನ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ನೀವು ನೆಕ್ಸ್ಟ್ ಮಂತು ಇಲ್ಲ ನೆಕ್ಸ್ಟ್ ಇಯರು ರಿಗ್ರೆಟ್ ಮಾಡಲ್ಲ. ನಿಮಗೆ ಅದು ಗೊತ್ತಾಗೋದು 10 ವರ್ಷ 20 ವರ್ಷ ಆದಮೇಲೆ. ಯಾವಾಗ ನಿಮ್ಗೆ 40 ವರ್ಷ ಆಗಿರ್ತಾವ ಅನ್ಕೊತಿರ್ತೀರ, ನಾನು ಮನೆ ತೊಗೊಂಬಾರ್ದಾಗಿತ್ತು, ಕೋಟಿ ಖರ್ಚು ಮಾಡಿ ಮನೆ ತೊಗೊಂಬಿಟ್ಟೆ, ಇವಾಗ ಸಾಲದಲ್ಲಿ ಮುಳುಗೋಗಿದ್ದೀನಿ, ಬೇರೆ ಏನೂ ಮಾಡೋಕ್ಕಾಗ್ತಿಲ್ಲ ಅಂತ ಅನಿಸ್ಬಾರ್ದು. ಇಲ್ಲ ಏನೋ ಒಂದು ತೊಗೊಂಬಿಡ್ತೀರ ದುಡ್ಡು ಕೊಟ್ಬಿಟ್ಟು, ಸಾಲದಲ್ಲಿ ಸಿಗಾಕೊಂಡು ಆಮೇಲೆ ಸಾಯ್ತೀರ. ಸೊ ಏನೇ ಡಿಸಿಷನ್ ಮಾಡಿದ್ರೂ ಪಕ್ಕಾ ಪ್ರಾಪರ್ ಲಾಜಿಕಲ್ಲು. ಆ ಡಿಸಿಷನ್ ನಿಮಗೆ ಲೈಫಲ್ಲಿ ಇಂಪಾರ್ಟೆಂಟ್ ಆಗಿತ್ತು ಅಂತ ಹೇಳಿದ್ರೆ, ಸರಿಯಾಗಿ ದುಡ್ಡು ಖರ್ಚು ಮಾಡ್ತೀರಾ ಅಂತ ಹೇಳಿದ್ರೆ ಪಕ್ಕಾ ಪ್ರಾಪರಾಗಿ ಥಿಂಕ್ ಮಾಡಿ ಹಿಂಗಾದರೂ ಅದನ್ನು ಎಲ್ಲ ಫ್ಯಾಕ್ಟರ್ಸಿಂದ ಅವಾಯ್ಡ್ ಮಾಡಿ ನಿಮಗೋಸ್ಕರ ಮಾತ್ರನೇ ತೊಗೊಬೇಕು. ಆ ಗೋಲ್ ಸೆಟ್ಟಿಂಗ್ ಮೇಲೆ ಆ ಡಿಸಿಷನ್ ಮಾಡಿಕೊಂಡು ಒಂದು ಗೋಲ್ ಚೂಸ್ ಮಾಡಿ ಅದ್ರ ಮೇಲೆ ಫೋಕಸ್ ಮಾಡ್ಕೊಂಡು ಹೋದರೆ ನೀವೇನು ಅಂದ್ಕೊಂಡಿರ್ತೀರ ಅದನ್ನು ಮಾಡ್ಬೋದು ಅಷ್ಟೇ.